ಪ್ರಿಯರಿಗೆ ಬಿಗ್ ಶಾಕ್. ಶೀಘ್ರ 10 ಗ್ರಾಂ ಚಿನ್ನಕ್ಕೆ 1.5 ಲಕ್ಷ. ದಾಖಲೆ ಬರೆಯಲಿದೆ ಭಾರತದ ಬಂಗಾರ. ದಿಕ್ಕೆಟ್ಟು ಓಡ್ತಿರೋದ್ಯಾಕೆ ಹಳದಿ ಲೋಹ? ನಮಸ್ಕಾರ ಸ್ನೇಹಿತರೆ. ಚಿನ್ನ, ಬಂಗಾರ, ಹೊನ್ನು ಹೀಗೆ 10 ಹಲವು ಹೆಸರಿಂದ ಕರೆಸಿಕೊಳ್ಳೋ ಗೋಲ್ಡ್ ಭಾರತೀಯರ ಅತ್ಯಂತ ಅಚ್ಚುಮೆಚ್ಚಿನ ಲೋಹ. ಎಷ್ಟರ ಮಟ್ಟಿಗೆ ಅಂದ್ರೆ ಮನುಷ್ಯರನ್ನೇ ಚಿನ್ನ, ಬಂಗಾರ ಅಪರಂಜಿ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಆದ್ರೆ ಅಂತಹ ಚಿನ್ನದ ಲೋಕದಲ್ಲೀಗ ಭಾರಿ ಸುನಾಮಿ ಎದ್ದಿದೆ. ಒಂದೇ ಸಮನೆ ಚಿನ್ನದ ರೇಟು ಗಗನಕ್ಕೇರ್ತಿದೆ. 10 ಗ್ರಾಂ ಚಿನ್ನದ ಬೆಲೆ ಈಗ 1 ಲಕ್ಷ ರೂಪಾಯಿ ತಲುಪಿದೆ. ಸಾರ್ವಕಾಲಿಕ ಗರಿಷ್ಠ ದಾಖಲೆ ಬರೆದಿದೆ. 2 ತಿಂಗಳಲ್ಲಿ 7,000 ರೂಪಾಯಿ ಜಂಪ್ ಆಗಿದೆ. ಆದ್ರೆ ಆತಂಕಕಾರಿ ಸಂಗತಿ ಅಂದ್ರೆ ಚಿನ್ನದ ಓಟ ಇಲ್ಲಿಗೆ ನಿಲ್ಲೋದಿಲ್ಲ. ಶೀಘ್ರದಲ್ಲೇ 1.5 ಲಕ್ಷದ ಗಡಿ ಕೂಡ ದಾಟುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಬಂಗಾರದ ರೇಟ್ ಒಂದೇ ಸಮನೆ ಏರ್ತಿರೋದ್ಯಾಕೆ? 70,000ಕ್ಕೆ ಇಳಿಯುತ್ತೆ ಅಂದಿದ್ದ ಚಿನ್ನ ಮತ್ತೆ ಏರಿದ್ಯಾಕೆ? ಎಲ್ಲಿವರೆಗೆ ಹೀಗೆ ಏರುತ್ತೆ? ಹಿಸ್ಟಾರಿಕಲ್ ಡಾಟಾ ಏನ್ ಹೇಳುತ್ತೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ನೋಡಿ. 1 ಲಕ್ಷ ದಾಟಿದ ಚಿನ್ನ. ಸ್ನೇಹಿತರೆ, ಸದ್ಯ ಭಾರತದಲ್ಲಿ ಹಬ್ಬದ ಸೀಸನ್. ಗಣೇಶ್ ಚತುರ್ಥಿ, ದಸರಾ ಅಂತ ಮನೆಗಳೆಲ್ಲ ಸಡಗರ ಸಂಭ್ರಮದಿಂದ ಭರ್ಜರಿ ಶಾಪಿಂಗ್ ನಡೀತಿದೆ. ಆದ್ರೆ ಗೋಲ್ಡ್ ಮಾತ್ರ ಸಡನ್ ಶಾಕ್ ಕೊಟ್ಟಿದೆ. ನೀವಿಲ್ಲಿ ನೋಡ್ತಿರ್ಬೋದು. ಸದ್ಯ ಜಾಗತಿಕ ಮಾರುಕಟ್ಟೆಯಲ್ಲಿ 1 ಔನ್ಸ್ ಚಿನ್ನದ ಬೆಲೆ $3,586 ಇದೆ. 1 ಔನ್ಸ್ ಅಂದ್ರೆ 28 ಗ್ರಾಂ. ಈ ವರ್ಷದ ಆರಂಭದಲ್ಲಿದು $2,700 ಇತ್ತು. ಈಗ ಕೇವಲ 8 ತಿಂಗಳಲ್ಲಿ $1,000ನಷ್ಟು ಎದ್ದಿದೆ. ಭಾರತದಲ್ಲಿ ಕೂಡ ಸೇಮ್. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ ಬರೋಬ್ಬರಿ 1,06,000 ರೂಪಾಯಿ ಆಗಿದೆ. ಜುಲೈ ಅಂತದಲ್ಲಿ 98,000 ರೂಪಾಯಿ ಇತ್ತು. 2 ತಿಂಗಳು ಅನ್ನುವಷ್ಟರಲ್ಲಿ 4,000 ರೂಪಾಯಿ ಜಂಪ್ ಆಗಿದೆ. ಏನ್ರಿ 4,000 ಅಷ್ಟೇ ಅಲ್ವಾ ಅನ್ಸ್ಬೋದು. ಆದ್ರೆ ಮದ್ವೆ ಮನೆಯವ್ರನ್ನ ಕೇಳಿ. ತಾಳಿ ಚೈನು, ಓಲೆ, ನೆಕ್ಲೇಸ್, ಬ್ರೇಸ್ಲೆಟ್ ಅಂಥೇಳಿ 30ರಿಂದ 40 ಗ್ರಾಂ ಚಿನ್ನ ಖರೀದಿ ಮಾಡುವಷ್ಟರಲ್ಲೇ 4-5 ಲಕ್ಷ ಕಿತ್ಕೊಂಡು ಹೋಗಿರುತ್ತೆ. ಹೀಗಾಗಿ ಗೋಲ್ಡ್ ಪರ್ಚೇಸ್ ಮಾಡೋದು ಕಷ್ಟ ಆಗಿದೆ. ಕೇವಲ ಮದ್ವೆಯವರಷ್ಟೇ ಅಂತಲ್ಲ, ಚಿನ್ನ ಅಡ ಇಟ್ಟು ಸಾಲ ತಗೊಂಡವರಿಗೂ ಭರ್ಜರಿ ಪೆಟ್ಟು ಬೀಳ್ತಿದೆ. ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಇರೋದ್ರಿಂದ EMI ಜಾಸ್ತಿ ಕಟ್ಬೇಕಾಗಿದೆ. ಹಾಗಂತ ಇದು ನಿನ್ನೆ ಮೊನ್ನೆ ಜಾಸ್ತಿ ಆಗಿರೋದಲ್ಲ. ಕೆಲ ತಿಂಗಳುಗಳಿಂದ ಇದೇ ಟ್ರೆಂಡ್ ಇದೆ. ಕಳೆದ ವರ್ಷದಿಂದ ಬರೀ ಭಾರತದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 50% ಇನ್ಕ್ರೀಸ್ ಆಗಿದೆ. 8 ತಿಂಗಳಲ್ಲಿ 24,000 ರೂಪಾಯಿ ಜಂಪ್ ಆಗಿದೆ. ಸ್ನೇಹಿತರೆ, ಇದು ಇತ್ತೀಚಿನ ದಶಕಗಳಲ್ಲೇ ಹೈಯೆಸ್ಟ್ ಏರಿಕೆ. ನೀವಿಲ್ಲಿ ನೋಡ್ತಿರ್ಬೋದು. 2011ರಲ್ಲಿ 42% ಅಥವಾ 8,000 ರೂಪಾಯಿ ಏರಿಕೆಯಾಗಿರೋದೇ ದಾಖಲೆಯಾಗಿತ್ತು. ಆದ್ರೀಗ ವರ್ಷ ಮುಗಿಯೋಕೆ ಇನ್ನೂ 4 ತಿಂಗಳು ಬಾಕಿ ಇರುವಾಗ್ಲೇ ಹತ್ರತ್ರ 24,000 ರೂಪಾಯಿ ಏರಿಕೆಯಾಗಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್, ಶಿಲಾಂಗ್, ಚಿರಾಪುಂಜಿ, 7 ಸಿಸ್ಟರ್ ವಾಟರ್ ಫಾಲ್ಸ್ ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 1.5 ಲಕ್ಷ ದಾಟುತ್ತೆ. ಹೌದು ಸ್ನೇಹಿತರೆ, ಜಾಗತಿಕ ಸಂಸ್ಥೆಗಳು ಇಂಥದ್ದೊಂದು ಪ್ರೊಜೆಕ್ಷನ್ ನೀಡ್ತಿವೆ. ಟ್ರಂಪ್ ಅಮೆರಿಕಾದ ಸೆಂಟ್ರಲ್ ಬ್ಯಾಂಕ್ನ ಕಡೆಗಣಿಸಿದ್ರೆ $1 ಟ್ರಾಯ್ನ ಚಿನ್ನ 2026ರ ಮಧ್ಯದೊಳಗೆ $5,000 ತಲುಪಬಹುದು ಅಂತ ಪ್ರತಿಷ್ಠಿತ ಸಂಸ್ಥೆ ಗೋಲ್ಡ್ಮನ್ ಸ್ಯಾಕ್ಸ್ ಹೇಳಿದೆ. ಸ್ನೇಹಿತರೆ, ಇಲ್ಲಿ 1 ಟ್ರಾಯ್ ಅಂದ್ರೆ 3 ತೊಲೆ ಅಥವಾ 31 ಗ್ರಾಂ ಚಿನ್ನ. ಆ ಲೆಕ್ಕದಲ್ಲಿ 10 ಗ್ರಾಂ ಚಿನ್ನಕ್ಕೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ $1,666 ಆಗುತ್ತೆ. ಇದನ್ನ ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 1,46,600 ರೂಪಾಯಿ. ಆದ್ರೆ ಡಾಲರ್ ರೇಟು ಹೀಗೆ ಇರಲ್ಲ, ಏರಿಕೆಯಾಗತ್ತೆ. ಜೊತೆಗೆ ಆಮದು ಸುಂಕ, ಲಾಜಿಸ್ಟಿಕ್ ಕಾರಣಗಳಿಂದ ಯಾವಾಗ್ಲೂ ಜಾಗತಿಕ ಚಿನ್ನದ ದರಕ್ಕಿಂತ ಭಾರತದ ಚಿನ್ನದ ಬೆಲೆ 5-6 ಸಾವಿರ ಜಾಸ್ತಿನೇ ಇರುತ್ತೆ. ಇದನ್ನೆಲ್ಲ ಪರಿಗಣಿಸೋದಾದ್ರೆ ಗೋಲ್ಡ್ಮನ್ ಸ್ಯಾಕ್ಸ್ ರಿಪೋರ್ಟ್ ಪ್ರಕಾರ ಬಂಗಾರ 1.5 ಲಕ್ಷದ ಗಡಿ ದಾಟೋದು ಖಚಿತ. ಕೇವಲ ಗೋಲ್ಡ್ಮನ್ ಸ್ಯಾಕ್ಸ್ ಅಷ್ಟೇ ಅಲ್ಲ, ಹೂಡಿಕೆ ಸಂಸ್ಥೆ JP ಮಾರ್ಗನ್
ಆರ್ಥಿಕ ತಜ್ಞ ಪೀಟರ್ ಶಿಫ್ ಸೇರಿದಂತೆ ಅನೇಕ ಜಾಗತಿಕ ಸಂಸ್ಥೆ ಎಕನಾಮಿಸ್ಟ್ಗಳು ಇದೇ ಪ್ರಾಜೆಕ್ಷನ್ನ ನೀಡ್ತಿದ್ದಾರೆ. ಚಿನ್ನದ ಓಟ ಇಲ್ಲಿಗೆ ನಿಲ್ಲಲ್ಲ, 1.5 ಲಕ್ಷ ಕ್ರಾಸ್ ಆಗುತ್ತೆ ಅಂತಿದ್ದಾರೆ. ಆದ್ರೆ ಸ್ನೇಹಿತರೆ, 2 ತಿಂಗಳ ಹಿಂದೆಯಷ್ಟೇ ಚಿನ್ನದ ರೇಟು ಇಳಿಬಹುದು ಅನ್ನೋ ರಿಪೋರ್ಟ್ಸ್ ಬಂದಿದ್ವು. 10 ಗ್ರಾಂ ಚಿನ್ನ 70,000 ರೂಪಾಯಿಗೆ ಕುಸಿಯಬಹುದು ಅನ್ನೋ ನಿರೀಕ್ಷೆ ಹುಟ್ಟಿಸಿದ್ವು. ಹಣಕಾಸು ಸಂಸ್ಥೆಗಳು ಸಹ 2025ರಲ್ಲಿ ಚಿನ್ನದ ಬೆಲೆ ಕಮ್ಮಿಯಾಗತ್ತೆ ಅಂತ ಹೇಳಿದ್ವು. ಆದ್ರೆ ಚಿನ್ನ ಮಾತ್ರ ತಜ್ಞರ ಅಂದಾಜು ಮೀರಿ ಏರ್ತಿದೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಎಲ್ಲ ಟ್ರಂಪ್ ಆಟ. ಹೌದು ಸ್ನೇಹಿತರೆ, ಇಡೀ ಜಗತ್ತನ್ನೇ ತಮ್ಮ ಚಿತ್ರ ವಿಚಿತ್ರ ನೀತಿಗಳಿಂದ ಕುಣಿಸ್ತಿರೋ ಟ್ರಂಪ್ ಚಿನ್ನದ ಬೆಲೆ ಏರಿಕೆಗೂ ಕಾರಣ ಆಗಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಿನ್ನ ಲಿಮಿಟೆಡ್ ಸಂಪತ್ತು, ಹೀಗಾಗಿ ಚಿನ್ನದ ವ್ಯಾಲ್ಯೂ ಯಾವಾಗ್ಲೂ ಜಾಸ್ತಿ ಆಗ್ತಿರುತ್ತೆ. ಈ ಚಾರ್ಟ್ ನೋಡಿ, ಇದು 1960ರ ಕಾಲದ ಚಾರ್ಟ್. ಆಗ 10 ಗ್ರಾಂಗೆ 63 ರೂಪಾಯಿ ಮಾತ್ರ ಇತ್ತು. ಅಂದ್ರೆ ಗ್ರಾಮ್ಗೆ 6 ರೂಪಾಯಿ 3 ಪೈಸೆ ಅಷ್ಟೇ, ಅದು 24 ಕ್ಯಾರೆಟ್ ಗೋಲ್ಡ್ಗೆ. ಆದ್ರೆ ಅದು ಏರ್ತಾ ಏರ್ತಾ 2000ನೇ ಇಸ್ವಿಗೆ 10 ಗ್ರಾಂಗೆ 4,400 ರೂಪಾಯಿ ಆಗಿದೆ. 2002ರಲ್ಲಿ 4,990 ರೂಪಾಯಿ ಆಯಿತು. 2003ರಲ್ಲಿ 5,600 ರೂಪಾಯಿ, 2006ರ ಟೈಮ್ಗೆ 9,000, ಈಗ 1 ಲಕ್ಷ ಆಗೋಗಿದೆ. ಹೀಗಾಗಿ ಚಿನ್ನದಲ್ಲಿ ಹೂಡಿಕೆ ಮಾಡಿದ್ರೆ ಯಾವತ್ತೂ ಲಾಸ್ ಇರಲ್ಲ. ಏನಿಲ್ಲ ಅಂದ್ರೂ ಪ್ರತಿ ವರ್ಷ 11ರಿಂದ 12% ರಿಟರ್ನ್ಸ್ ಬರ್ತಾ ಇರುತ್ತೆ. ಜೊತೆಗೆ ವಿಶ್ವದಲ್ಲಿ ಎಲ್ಲಾ ಕಡೆ ಚಿನ್ನನ ಆಕ್ಸೆಪ್ಟ್ ಮಾಡ್ತಾರೆ. ಅಲ್ದೇ ರೂಪಾಯಿ, ಡಾಲರ್ ತರ ಇನ್ಫ್ಲೇಷನ್ ಆದಾಗ ಚಿನ್ನ ಬೆಲೆ ಕಳ್ಕೊಳ್ಳೋದಿಲ್ಲ. ಹೀಗಾಗಿ ಆರ್ಥಿಕ ಬಿಕ್ಕಟ್ಟು, ಯುದ್ಧ, ಮಹಾಮಾರಿ ಏನೇ ಸಂಕಷ್ಟ ಬಂದ್ರೂ ಜನ ಸೇಫ್ ಅಸೆಟ್ ಅಂತೇಳಿ ಗೋಲ್ಡ್ನಲ್ಲಿ ಹೂಡಿಕೆ ಮಾಡ್ತಾರೆ. ಸ್ಟಾಕ್, ಬಾಂಡ್ಗಳಲ್ಲಿ ಹಾಕಿದ ಹಣ ತೆಗೆದು ಚಿನ್ನದಲ್ಲಿ ಹಾಕ್ತಾರೆ. ಈಗ ಕೂಡ ಹಾಗೆ ಆಗಿದೆ. ಆಲ್ರೆಡಿ ರಷ್ಯಾ ಯುಕ್ರೇನ್ ಯುದ್ಧ, ಗಾಜಾ ಯುದ್ಧದಿಂದ ಜನ ಚಿನ್ನಕ್ಕೆ ಮರಳೋದು ಜಾಸ್ತಿ ಆಗಿತ್ತು. ಈಗ ಟ್ರಂಪ್ ಬಂದು ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಟ್ಟಿದ್ದಾರೆ. 100ಕ್ಕೂ ಅಧಿಕ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹಾಕಿದ್ದಾರೆ. ಭಾರತದಂತಹ ಮಿತ್ರ ರಾಷ್ಟ್ರದ ಮೇಲೆ 50% ಸುಂಕ ಸಾರಿದ್ದಾರೆ. ವಿಶ್ವವ್ಯಾಪಿ ವ್ಯಾಪಾರ ಯುದ್ಧ ನಡೆಸುತ್ತಿದ್ದಾರೆ. ಇದರಿಂದ ಜಾಗತಿಕ ವ್ಯಾಪಾರ 10%ನಷ್ಟು ಕುಸಿಬಹುದು. ಜಾಗತಿಕ ಜಿಡಿಪಿ 1%ನಷ್ಟು ಕುಗ್ಗಬಹುದು ಅನ್ನೋ ಅಂದಾಜಿದೆ. ಅಲ್ಲದೆ 1.5%ನಷ್ಟು ಇನ್ಫ್ಲೇಷನ್ ಹೆಚ್ಚಾಗಲಿದೆ. ಹೀಗಾದಾಗ ಸ್ಟಾಕ್, ಬಾಂಡ್ಗಳಲ್ಲಿ ಹೆಚ್ಚಿನ ರಿಟರ್ನ್ಸ್ ಸಿಗೋದಿಲ್ಲ. ಈಗಾಗಲೇ ಏಪ್ರಿಲ್ನಲ್ಲಿ ಅಮೆರಿಕದ ಮಾರ್ಕೆಟ್ಗಳೇ 4% ನಷ್ಟ ಅನುಭವಿಸಿವೆ. ಹೂಡಿಕೆದಾರರು ಸುಮಾರು 5 ಟ್ರಿಲಿಯನ್ನಷ್ಟು ನಷ್ಟ ಅನುಭವಿಸಿದ್ದಾರೆ. ಸಾಲದಂತೆ ಟ್ರಂಪ್ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಮೇಲೇನೆ ದಾಳಿ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಅಮೆರಿಕದ ಡಾಲರ್ ಕೂಡ ವೀಕ್ ಆಗ್ತಿದೆ. ಹೀಗಾಗಿ ವಿಶ್ವದಾದ್ಯಂತ ಹೂಡಿಕೆದಾರರು ಚಿನ್ನದಲ್ಲಿ ಹೂಡಿಕೆ ಮಾಡೋದು ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಕೇವಲ ETF ಮೂಲಕನೇ ಈ ವರ್ಷದ ಮೊದಲಾರ್ಧದಲ್ಲಿ 38 ಬಿಲಿಯನ್ನಷ್ಟು ಚಿನ್ನದಲ್ಲಿ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಎಷ್ಟರ ಮಟ್ಟಿಗೆ ಅಮೆರಿಕದ ಕಾಮೆಕ್ಸ್ ಅಂದ್ರೆ ಕಮೋಡಿಟಿ ಎಕ್ಸ್ಚೇಂಜ್ನಲ್ಲಿ ಚಿನ್ನದ ಹೂಡಿಕೆ ಜಾಸ್ತಿಯಾಗಿರೋದ್ರಿಂದ ಬರೋಬ್ಬರಿ 393 ಮೆಟ್ರಿಕ್ ಟನ್ನಷ್ಟು ಚಿನ್ನ ತಂದಿಡಲಾಗಿದೆಯಂತೆ. ಇದರ ಜೊತೆಗೆ ಅತ್ತ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಡಾಲರ್ ಬದಲು ಚಿನ್ನದಲ್ಲಿ ತಮ್ಮ ರಿಸರ್ವ್ನ ಇಡೋದು ಜಾಸ್ತಿ ಮಾಡಿವೆ. ಚಿನ್ನ ಖರೀದಿ ಮಾಡಿ ಇಟ್ಕೊಳ್ತಿವೆ. 2023-24ರಲ್ಲಿ 1,000 ಟನ್ನಷ್ಟು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ವು. ಈ ವರ್ಷ ಕೂಡ ಅದು ಕಂಟಿನ್ಯೂ ಆಗಿದೆ. ಕಳೆದ 2 ತಿಂಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು 20 ಟನ್ಗಳಷ್ಟು ಚಿನ್ನ ಖರೀದಿ ಮಾಡಿವೆ. ನಮ್ಮ RBI ಕೂಡ 2021ರಲ್ಲಿ 754 ಟನ್ ಇದ್ದ ಗೋಲ್ಡ್ ರಿಸರ್ವ್ನ ಈಗ 876 ಟನ್ಗೆ ತಂದು ನಿಲ್ಲಿಸಿದೆ. ಇದರಿಂದ ಚಿನ್ನದ ಲಭ್ಯತೆ ಕಮ್ಮಿಯಾಗಿ ಚಿನ್ನದ ರೇಟು ಗಗನ ಮುಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಚಿನ್ನ ಈ ರೀತಿ ಒಂದೇ ಸಮನೆ ಯಾಕೆ ಏರಿಕೆ ಆಗ್ತಿದೆ, ಜೊತೆಗೆ ಯಾಕೆ ಆರ್ಥಿಕ ಸಂಸ್ಥೆಗಳು ಚಿನ್ನ 1.5 ಲಕ್ಷ ತಲುಪಬಹುದು ಅಂತ ಹೇಳ್ತಿದ್ದಾರೆ ಅನ್ನೋದನ್ನ ತಿಳಿಸೋ ಪ್ರಯತ್ನ. ಧನ್ಯವಾದ.